ನನ್ನ ಕೈಲಿ ಏನು ಮಾಡೋದೆಲ್ಲ ಮಾಡಿದ್ದೀವಿ. ಒಟ್ಟ ಊರು ಮಂದಿನ ಮಾಡಿದ್ರು ಮಾತು ಕೇಳವಲ್ಲ. ನಿನಗೆ ಫುಲ್ ಪರ್ಮಿಷನ್ ಕೊಟ್ಟನಿ, ನೀನು ಏನು ಮಾಡ್ತೀವಿ? ನಿನಗೆ ಫುಲ್ ಪರ್ಮಿಷನ್ ಕೊಟ್ಟದೆ. ಅವನು ಹೆಂಗೆ ತೊಗೊಂಬರ್ತೀವ ತೊಗೊಂಬ, ಆದಿಗೆ ತಗೋ. ಮಠ ಮಂದಿರ ಬಿಡಿಸು, ನೇಗಿ ಕಾಯಕ ಮಾಡಕ್ಕೆ ಹಚ್ಚು, ಸಂಸಾರ ಮಾಡಕ್ಕೆ ಹಚ್ಚು ಚಂದ. ಎಲ್ಲ ಮಕ್ಕಳು ಹಂಗೆ ನನಗೂ ನನ್ನ ಮಗ ಆಗಲಿ ಅಂತ ನನಗೂ ಆಸೆ ಅದ. ಮೊಮ್ಮಕ್ಕಳನ್ನ ಆಡಿಸ್ಬೇಕು ಅನ್ನೋ ಆಸೆ ಅದ. ಅದಕ್ಕಾಗಿ ಅವ್ನು ಸಂಸಾರ ಮಾಡುವಲ್ಲಾಗ್ಯಾನ. ನೀನೇ ಏನು ಬುದ್ಧಿ ಹೇಳು ಅಂದ್ರೆ ನನಗೆ ಒಪ್ಪಿಸಿಬಿಡು, ಅವನು ಹಾದಿಗೆ ತರ್ತಾನಂದ್ಲು ವೀರಮ್ಮ. ನಿನಗೆ ಒಪ್ಪಿಸಿ ನೋಡುವ, ಏನಾರೇ ಮಾಡು, ಏನಾರು ಮಾಡ್ತೀವಿ ಮಾಡು, ಒಪ್ಪಿಸು ಅಂತ ಹೇಳಿದಾಗ ಆಗಲಿ ಅಂದ್ಲು. ಸಮಯ ನೋಡ್ಕೊಂತ ಇದ್ದು ಯಾವಾಗ ಬರ್ತಾನ ಏನು ಮಾಡ್ತಾನೋ, ದಿವಸ ಬರವ, ಸ್ನಾನ ಮಾಡವ, ಪೂಜೆ ಮಾಡವ, ಪುರಾಣ ಓದವ, ಪುಸ್ತಕ ಓದವ, ಕಡ್ಗೊಳ ಮಡಿವಾಳ ಶರೀಫ್ ಶಿವಯೋಗಿ ಇಂಥವ್ರ ಪದ್ಯಗಳನ್ನ ಓದವ, ಬಾಯ್ಪಾಟ್ ಮಾಡವ, ಮತ್ತು ನೇಯಂಗಾದ್ರೆ ನೇಯವ, ಬೇಡ ಹಂಗಾದ್ರೆ ಊಟ ಮಾಡಂಗಾದ್ರೆ ಮಾಡವ, ಜ್ಞಾನಿಯು ಹೇಗಿದ್ದರು ಚಂದ, ಎದ್ದು ಹೋಗಂಗಾದ್ರೆ ಹೋಗವ. ಕೊನೆಗಂತ ಒಂದು ದಿವಸ ಬಂದು ಕೂತಿದ್ದ, ಪುಸ್ತಕ ಓದ್ಕೋತ ಕೂತಿದ್ದ. ಹೇ ತಮ್ಮ ಹಳೆಯ ಶಿವಲಿಂಗ, ಏನು ಇದು ಸಂಸಾರ ಮಾಡೋ ವಯಸ್ಸು? ಇದು ಅತ್ತಿ ಮೊದಲ ಸಂಸಾರ ಮಾಡೋ ವಯಸ್ಸಿದು. ಈ ಪೂಜಾ ಪುನಸ್ಕಾರದಿಂದ ಏನು ಬಾಟಿ ತುಂಬತೈತಿ? ಲಿಂಗದ ಮೇಲೆ ನೀರು ಹಾಕಿದ್ರೆ ಲಿಂಗ ಚಿಗಿತೈತಿ. ಒಂದು ಗಿಡಕ್ಕೆ ನೀರು ಹಾಕಿ, ಗಿಡ ಹೊಲದಾಗ ನೀರು ಹಾಸ ಬೆಳೆಯರೇ ಬರ್ತೈತಿ. ಏನು ಲಿಂಗದ ಮೇಲೆ ನೀರು ಹಾಕೋದು, ಅದನ್ನು ಲಿಂಗನ ಬೆಳೆದು ನಿನಗೇನು ಫಲ ಕೊಡ್ತೈತಿ? ಭಜನಿ ಶಾಸ್ತ್ರ ಪುರಾಣದಿಂದ ಹೊಟ್ಟೆ ತುಂಬೋದಿಲ್ಲೋ, ಸಂಸಾರ ನಡೆದಿಲ್ಲೋ, ನಿನಗೆ ಬುದ್ಧಿ ಐತಿಲ್ಲೋ? ಚಂದಾಗಿ ಸಂಸಾರ ಮಾಡು. ನಿನ್ನ ನಂಬಿ ನನ್ನ ಮಗಳನ್ನ ಕೊಟ್ಟು ಕೂತಂಡ್ಲೆ ನಿನಗ. ನಾನು ಚಂದನ ಮಗಳ ಸಂಸಾರ ಹಾಳು ಮಾಡಿದಲ್ಲೋ ನೀನು ಶಿವಲಿಂಗ. ಸಂಸಾರಕ್ಕೆ ಬುದ್ಧಿಲ್ಲ, ಜ್ಞಾನಿ ಗತ್ತಕ್ಕಿಗೇನು ಗೊತ್ತು? ನಿನಗೆ ವಿಚಾರ ಮಾಡು ಒಂದು ಸ್ವಲ್ಪ. ನೋಡಿ, 4 ಮಂದಿ ನೋಡು, ಊರಾಗ ನೋಡು, ಬರೀ ಭಜನ ಶಾಸ್ತ್ರ ಆ ಮಠ ಮಂದಿರ ಮೊದಲ ನೋಡಪ್ಪ. ಮಗಳನ್ನಾರ ಕೊಟ್ಟ, ನೀನು ಮಗಳ ಬಾಳೆ ಹಾಳು ಮಾಡಬೇಡಪ್ಪ, ನಿನ್ನ ಕೈ ಮುಗಿತಾನೆ, ಹಂಗೆ ಮಾಡಬೇಡ, ಚಂದಂಗೆ ಸಂಸಾರ ಮಾಡ್ಕೊಂಡು ಹೋಗು. ಮಾತಿಲ್ಲ ಕತಿ ಹಂಗೆ ಒದರ್ತಾವಂದವು ಕಾಗಿ ಕಾವು ಅನುಭವ. ಯಾಕಂದ್ರೆ ಅವಕ್ಕೆ ಏಟ ಧ್ಯಾನ ಐತಿ. ಅದೇ ದೃಷ್ಟಿ ಒಳಗೆ ನನಗೆ ಮಾತಾಡ್ತಾರ. ಮನುಷ್ಯನಾಗಂದ ಓಂ ಶಾಂತಿ ಶಾಂತಿ ಶಾಂತಿ. ಒಂದು ತಾಸು ಒದರಾಕೈತಿ ನೀವು, ಅವನು ಸುಮ್ಮ ಕೂತಾವ. ಒಂದು ತಾಸು ಆತ ನಿನಗೆ ಬೇಯಾಕೈತೆ, ನಿನಗೆ ಒದರಾಕೈತೆ, ಕಿವಿ ಅದಾವ, ಏನದಾವ ಉತ್ತರ ಕೊಡಲಿ. ಬಾಯರೇ ಐತಿಲ್ಲ, ಏನು ದೇವ್ರು ಮೂಕ್ ಮಾಡಿ ಹುಟ್ಸ್ಯಾನ, ನಿನಗೆ ಬಾಯಿ ಐತಿಲ್ಲ, ಏನು ಮೂಕ್ ಅದದೇನೋ ಒಂದು ಕೂಡಲೇ ಅವಂದ ಮೂಕನಾಗಬೇಕು, ಜಗದೊಳು ಜೋಗ್ಯಾಗಿರಬೇಕು. ಮೂಕನಾಗಬೇಕು ಅನ್ಕೋತ ವಿರಕ್ತ ಮಠದ ಗಂಟೆ ಹೊಂಟವ. ಆಕೇನು ಕೂತಿದ್ದಾಳ, ಆಯ್ತು ಕಚ್ಚಾದ್ಲಾಕಿ ತಲೆ ಕೆರ್ಕೊಳಕೈತಿ, ಹುಚ್ಚಿಡ್ದಂಗೆ ಆತದಕ್ಕೆ. ಇದೇನಿದು ಇದು ಮೂಕದೇನದು ನನಗೆ ಪದ ಹಾಡ್ಕೊತ ಹೋತ್ಲ. ಮೂಕನಾಗಬೇಕು, ತತ್ವ ತಿಳಿಯಬೇಕು, ತಿಕ್ಕಿಗೆ ಹೇಳಾಕೈತದ. ಯಾಕೆಂದು ಇನ್ನು ನನ್ನ ಮಗಳು ಬಾಳೆ ಹಾಡಾಕೈತಿ. ಇದು ಭಾವ ಆದಂಗೆ ಆತಿದು. ಇನ್ನಟ್ಟು ಪ್ರಯೋಗ ಮಾಡಬೇಕು ಅಂಥೇಳಿ ಮತ್ತೆ ಬಂದ. ನಶಿಕಿನ ಆಕಿಗೆ ನಿದ್ದಿನ ಹತ್ತಲಿ ಬೆಳತಾನ. ಬಂದು ಸ್ನಾನ ಮಾಡಿ ಶಿವಲಿಂಗ ಪೂಜೆ ಮಾಡ್ಕೊಳ್ಳೋಕೆ ಕುಂತಾನ. ತಲೆಯಾಗ ಹುಳ ಇದ್ದು ಬಿಟ್ಟಿದ್ದು ಆಕಿಗೆ, ಆಯ್ತಿಗೆ ವೀರಮ್ಮಗ. ಯಾಕೆಂದು ಜಗಲಿ ಮೇಲೆ ಪುಸ್ತಕ ಇಟ್ಟಿದ್ದ. ಇವನ್ನೆಲ್ಲ ತಲೆ ಕೆಡಿಸಿದ್ದು ಇವ ಪುಸ್ತಕ ಅಂದ್ಲಕ್ಕೆ. ಇವನು ತಲೆ ಕೆಡಿಸಿದ್ದ ಇವ ಪುಸ್ತಕ. ಮಡಿವಾಳಪ್ಪಂದು ವಚನ, ಅದು ಇದು ದಾಸಮಯ್ಯನ ವಚನ, ಇಂಥವೆಲ್ಲ ಓದಿ ಓದಿ ಇವನು ತಲೆ ಕೆಟ್ಟೈತಿ. ಜ್ಞಾನಿಗಳಿಗೆ ತಲೆ ಕೆಟ್ಟೈತಿ ಅನ್ನೋ ಮಂದಿ ಭಾಳ ಅದಾರ. ಯಾಕಂದ್ರೆ ಅದ್ರ ಜ್ಞಾನ ಇರೋದಿಲ್ಲ. ಇವು ಹುಚ್ಚಾಗ್ಯಾವು, ತಲೆ ಕೆಟ್ಟಾವು. ಒಂದು ನಮನೆ ಮಠಕ್ಕೆ ಹೋಗ್ತಾವು. ಮಠಕ್ಕೆ ಹೋಗವ್ರೆಲ್ಲ ಹುಚ್ಚು ಹತ್ತು ಹಿಡಿದು ಬಿಟ್ಟೈತೆ. ಅದು ಹುಚ್ಚು ಮಂದಿ, ಅವಕ್ಕೆ ಸಂಸಾರದ ಹುಚ್ಚು ಹಿಡಿದಿರ್ತೈತೆ. ಕೊನೆಗಾಕಿ ಏನು ಮಾಡಿದ್ದು ಅಂತ ಕೇಳಿದ್ರೆ, ಇವನು ಈ ಪುಸ್ತಕಗಳಿಂದ, ಈ ಗ್ರಂಥಗಳಿಂದನೇ ಇವನು ಬಾಳೆನೂ ಹಾಳಾಗಿತ್ತು, ನನ್ನ ಮಗಳ ಬಾಳೆನೂ ಹಾಳಾಗಬಾರ್ದು ಅಂತ ಹೇಳಿ ಆಕೆ ಏನು ಮಾಡಿದ್ನು, ಆ ಎಲ್ಲ ಪುಸ್ತಕನ ಅವನು ಮುಂದನ ಹರಿದು ಹೋಗಿದ್ಬಿಟ್ರು. ಪೂಜಾ ಕೂತಿದ್ದ. ಆ ಪೂಜಾ ಪುನಸ್ಕಾರ ಅಂದ್ರೆ ಆಕೆಗೆ ಆಗಿ ಬರ್ತಿದ್ದಿಲ್ಲ. ಪುಸ್ತಕ ಎಲ್ಲ ಗ್ರಂಥಗಳನ್ನೆಲ್ಲ ಹರಿದು ಹೋಗಿದ್ಲು.
ಲಿಂಗ ಪೂಜೆ ಕೂತಿದ್ದ. ಲಿಂಗ ಪೂಜೆ ಮುಗ್ಯಾಕೆ ಹತ್ತಿತ್ತು. ಅಷ್ಟರೊಳಗೆ ಏನು ಅಂತ ಕೇಳಿದ್ರೆ ಆ ಲಿಂಗುನ ಅದ್ರ ಕೈಯಂದು ಬಡದು ಉಗಿಬೇಕಂತೇಳಿ ಅವನ ಕೈ ಮುಟ್ಟಿದ್ಲು. ಕೈ ಮುಟ್ಟಿ ಕೊಡದ ಆ ಶಿವಲಿಂಗನ ಆ ಮೈಯಿಂದ ಏನು ಅಂದರೆ ಬೆಂಕಿಯ ಕಿಡಿ ಒಂದು ಆಕಿನ ಸುತ್ತ ಹಾಕಿಬಿಡ್ತು. ಅಗ್ನಿಯ ಒಂದು ಜ್ವಾಲೆ ಬಂದ ಆಕಿನ ಸುತ್ತ ಹಾಕಿದ ಕೂಡಲು ಅಯ್ಯೋ ಬೆಂಕಿ ಉರಿ ಉರಿ ಅಂತೂ ಉಳ್ಳಾಡಕೈತು. ಶಿವಲಿಂಗ ತಪ್ಪಾತು, ನೀ ಏನು ಅನ್ನೋದು ಗೊತ್ತಾಗಲಿಲ್ಲಪ್ಪ, ನನಗೆ ಉರಿ ಆರಿಸು ಅಂತ ಹೇಳಿದಾಗ ನಕ್ಕೋಂತ ಬಂದ ಲಿಂಗದ ನೀರೇನಿತ್ತಲ್ಲ ಅದನ್ನು ಉಗಿಡ್ದ ಆರಿಸದ ಅಂತಾಳು. ತಪ್ಪಾತು. ನೀ ತತ್ವಜ್ಞಾನಿ ದೇವ್ರಿದ್ದಂಗೆ ನೀನು ನನಗೆ ಗೊತ್ತಾಗಲಿಲ್ಲಪ್ಪ, ನನ್ನ ಮಕ್ಕಳ ಸಂಸಾರ ನಿನ್ನ ಜೀವನ ಚಲೋ ಆಗಲಿ ಅಂತೇಳಿ ಸಂಸಾರಿಕ ಭಾವನೆಯಿಂದ ನಾನು ನಿನಗೆ ಹೇಳೀನಿ. ತಪ್ಪಾತಪ್ಪ ಉರಿ ಅಂದಾಗ ಅಂದ ಸಿಟ್ಟು ಬಂದಿತ್ತು ಅವಾಗ. ನೀನು ಪ್ರಾಯಶ್ಚಿತ್ತ ಅನುಭವಿಸಲೇಬೇಕು. ನೊಂದ ಮನಸ್ಸ ನುಡಿಯಿತು. ಮನಸ್ಸಿಗೆ ಅವಾಗ ಏನು ಸಿಟ್ಟು ಬಂದಿತ್ತು ಅಂದರೆ ಸಿಟ್ಟಲ್ಲ, ಮನಸ್ಸಿಗೆ ನೋವಾತು. ಇಡೀ ಜಗತ್ತೇ ಗ್ರಂಥಗಳನ್ನು ತಲೆ ಮೇಲೆ ಹೊತ್ತಿ ತಿರುಗಾಡುವಂಥ ಗ್ರಂಥಗಳದು. ತತ್ವಜ್ಞಾನಿಗಳು, ಮಹಾತ್ಮರು, ಶರಣರು ತಲೆ ಮೇಲೆ ಹೊತ್ತು ತಿರುಗಾಡುವಂಥ ಗ್ರಂಥ, ಜಗಲಿ ಮೇಲೆ ಇಟ್ಟು ಪೂಜೆ ಮಾಡುವಂಥ ಗ್ರಂಥ, ಜಗತ್ತಿಗೆ ದಿವ್ಯ ಜ್ಞಾನ ಜ್ಯೋತಿ ಜ್ಞಾನವನ್ನು ಕೊಡುವಂಥ ಗ್ರಂಥಗಳನ್ನು ಸುಟ್ಟಿಯಲ್ಲ ನೀನು. ಇದಕ್ಕೆ ಪ್ರಾಯಶ್ಚಿತ್ತ ಆಗಬೇಕು ನಿನಗಂತೇಳಿ ನೀನು 3 ಜನ್ಮಗಳನ್ನು ತೊಟ್ಟು ಪಾಪವನ್ನು, ತಾಪವನ್ನು, ಶಾಪವನ್ನು ಅನುಭವಿಸು ಅಂಥೇಳಿ ಮನಸ್ಸು ನುಡಿದು ಬಿಟ್ಟಿದ್ದವು. 3 ಜನ್ಮವನ್ನು ತೊಟ್ಟವ, ಅದರೊಳಗೆ ಪಾಪವನ್ನು ಅನುಭವಿಸು, ತಾಪವನ್ನು ಅನುಭವಿಸು ಅಂತ ಹೇಳಿಬಿಡ್ತು ಮನಸ್ಸ. ಮೈ ನಡಿಗಿತ್ತಕ್ಕಿಗೆ ಬೇಡಪ್ಪ, ಬೇಡ, ನನಗೆ ಶಾಪ್ ಕೊಟ್ಟಿಲ್ಲ, ನನ್ನ ಮನಸ್ಸು ನೊಂದದ, ನಾ ಶಾಪ್ ಕೊಡು. ನನಗೆ ಕೋಪನೂ ಇಲ್ಲ, ತಾಪನೂ ಇಲ್ಲ, ಸಿಟ್ಟು ಇಲ್ಲ, ನಿನಗೆ ಶಾಪ್ ಕೊಡಬೇಕಿಲ್ಲ. ಆ ಗ್ರಂಥಗಳನ್ನೇನು ಸುಟ್ಟಿಯಲ್ಲ ಅತ್ತಿ, ಅದಕ್ಕೆ ನನ್ನ ಮನಸ್ಸು ನೋಡದಾದ, ನೊಂದ ಮನಸ್ಸು ನೋಡದಾದ. ಆದ್ರೆ ಅದು ಹಂಗೆ ಆಗುವುದಿಲ್ಲ. ಇಲ್ಲ ನೋಡು, ನನ್ನ ಕಾಪಾಡು, ಆ ಶಾಪ್ ಕೊಡಬೇಡ ಅಂದಾಗ ಶಾಪ್ ಕೊಟ್ಟಿಲ್ಲ. ಮನಸ್ಸು ನಂದು ಹೇಳಾಕೈತೈತಿ, ಅದನ್ನು ಅನುಭವಿಸಬೇಕು. ದೊಡ್ಡ ಮಹಾತ್ಮರ ಗ್ರಂಥ ಇದು ಶಾಪ್ ಅಲ್ಲ, ಅದು ಪ್ರಾಯಶ್ಚಿತ್ತ. ನೀ ಅನುಭವಿಸಬೇಕು ಅಂತ ಹೇಳಿದಾಗ 3 ಜನ್ಮಗಳನ್ನು ಹೊತ್ತನ 100 ಅಂದರೆ 300 ವರ್ಷ ಹೆಂಗೆ ಬದುಕಬೇಕು ಪಾಪದ ಜನ್ಮದೊಳಗೆ ಅಂತ ಹೇಳಿದಾಗ ಅಂತಾನ ಶಾಂತ ಅಷ್ಟ ಅಲ್ಲ, 3 ವರ್ಷದೊಳಗೆ ಈ ಆಯುಷ್ಯದೊಳಗೆ 3 ವರ್ಷದೊಳಗೆ ಏನು ಅಂತ ಕೇಳಿದ್ರೆ ನೀನು 3 ಜನ್ಮ ಮುಗಿಲಿ ಅಂತ ಮತ್ತದನ್ನು ಶಾಂತ ಮಾಡಿದ. 9 ವರ್ಷದೊಳಗೆ 3 ವರ್ಷದೊಳಗೆ ಇದು ಈ ಜನ್ಮಗಳು 3 ಬಂದು ಹೋಗಲಿ ನಿನಗ ಅಂತ ಹೇಳಿ ಇದನ್ನು ಮಾಡಿದ. ಕೊನೆಗೆ ಆವತ್ತಿಗೆ ಅವನು ಉಸಾಬರಿನ ಮಾಡಲಿಲ್ಲ. ಅನುಭವ ಆಗಿಬಿಡ್ತಲ್ಲ, ಆವತ್ತಿಗೆ ಅವನು ಉಸಾಬರಿ ಮಾಡಲಿಲ್ಲ. ಮುಂದೆ 3 ಜನ್ಮಗಳನ್ನು ಅನುಭವಿಸ್ತಾಳೆ. 9 ವರ್ಷದೊಳಗೆ 3 ಜನ್ಮಗಳಾಗುವಂಥ ವ್ಯವಸ್ಥೆಯನ್ನು ಟೈಮ್ ಭಾಳಾಗ್ಯದ. ಇದು ಮುಂದೂಡಲಾಗಿದೆ, ಆಗಬಾರ್ದಲ್ಲ. ಇದು ಎಷ್ಟು 4 ದಿವ್ಸಕ್ಕೆ ಬಂದು ಇರ್ತೈತಿ. ಅದು 4 ಸಲ ಬರ್ತದೆ. ನಾಳೆ ಮಾಡಲಾಗೋದು, ಮತ್ತು ಇದನ್ನು 3 ಜನ್ಮ ಹೇಳಕ್ಕೆ ನಿತ್ಯ ಅಂದ್ರೆ ಮತ್ತಿದು ನಾಳೆ ಮಾಡಲಾಗುವುದು. ಹಿಂಗೆ ನಾಳೆ ಅಂದ್ರೆ ನಮಗೆ ಏನದು ಸವಾಲಲ್ಲ, ಏನದ ಲೀಲಾ ಆಗುವುದು ಯಾವಾಗ, ನಮಗೆ ರೊಕ್ಕ ಬರುವುದು ಯಾವಾಗ. ಮತ್ತಿನ ಜಾತ್ರೆ ಮುಗಿಲಾಕ ಬರ್ತೀನಿ 7 ದಿವಸ ಏನು ಆರ ಉಳಿತೋ ಯಾರು ಕೊಡ್ತು, 6 ದಿವಸ ಉಳಿತೀನಿ. ಅಷ್ಟರೊಳಗೆ ಇವೆಲ್ಲ ಆಗಬೇಕು. ಇನ್ನೊಂದು ನಿಮ್ಮಲ್ಲಿ ಒಟ್ಟು ಒಂದು ಉತ್ಸವ, ಅದಕ್ಕೆ ನೀನು ಯಾಕಾಗಿದ್ರೆ ನೀನು ಇದೊಂದು ಉತ್ಸವ ಇವತ್ತಾತು. ನಾಡೊಂದು ದಿವಸ ನಮ್ಮ ಖಾಲಿ ನಾಡದು ದೊಡ್ಡ ಉತ್ಸವ. ಮತ್ತೇನು ತೆಗೆದ್ರಿಪ್ಪ ಸ್ವಾಮಿಗಳು ಅಂದಿರಿ. ಮತ್ತೆ ಹಂಗೆ ಅನ್ನೋದ ಇಲ್ಲ. ನೀವು ದಿವಸ ಬಂದ್ರೂ ನೀವು ತಯಾರದಾರಿ ಭಕ್ತರು, ಇಂಥ ಗಟ್ಟಿ ಅದಾರ ನೀವು. ದಿವಸ ಬಂದ್ರೂ ಈ ಅಷ್ಟು ಖುಷಿನ ಅದಾರ ನೀವು. ಶಿವಲಿಂಗ ಶರಣ ಆಗಿಲ್ಲ ಇನ್ನೂ. ಶಿವಲಿಂಗ ಜಗತ್ತೊಳಗೆ ಶರಣ ಆಗಿ ಮರಿಬೇಕಾದ್ರೆ ಇಟ್ಟು ಜಗತ್ತೊಳಗೆ ಅವ ಹೆಸರು ತರಬೇಕಾಗಿತ್ತು. ಅಂದ್ರೆ ಶರಣ ಜ್ಯೋತಿ ಆಗಬೇಕಾದ್ರೆ ಅದಕ್ಕೆ ಎಲ್ಲ ಒಬ್ಬ ಬಲ್ಲ ಗುರು ಲಚ್ಚಾನದ ಸಿದ್ಧಲಿಂಗನ ಆಶೀರ್ವಾದ ಆಗುವುದದ. ಆ ಪ್ರಸಂಗ ನಾಳೆ ಇಲ್ಲ, ನಾಡದು ಬರುವುದದ. ಪ್ರತ್ಯಕ್ಷ ಲಚ್ಚಾನದ ಸಿದ್ಧಲಿಂಗನ ಇಂದಿರಾನಗರಕ್ಕೆ ಬಂದಾನಂಗೆ ಅದನ್ನು ರೂಪ ಮಾಡೋವ್ರದ್ದು ನಾವು. ಅವನು ಯಾರು ನೋಡಿಲ್ಲ, ಶರಣನು ನೋಡಿಲ್ಲ, ನಾವು ಸಿದ್ಧಲಿಂಗನ ನೋಡಿಲ್ಲ. ಆ ಸನ್ನಿವೇಶವನ್ನು ತರುವಂಥ ವ್ಯವಸ್ಥೆ ನಾವೆಲ್ಲರೂ ಕೂಡಿ
ಸಿದ್ಧಲಿಂಗನ ಬರಮಾಡಿಕೊಳ್ಳುವಂಥ ಅದ್ಭುತವಾಗಿರುವಂಥ ಕಲ್ಪನೆಯನ್ನು ನಮ್ಮ ಕಮಿಟಿ ಅವರು ನಾವೆಲ್ಲ ಕೂಡಿ ಮಾಡ್ಕೊಂಡಿದ್ದೇವೆ. ನಮ್ಗೆ ಸಿದ್ಧಲಿಂಗಪ್ಪನ ದರ್ಶನ ಆಗಬೇಕು. ಮಾನ್ಯ ಮದುವೆಯಾಗ ಅವಳಂಬಂದು ದರ್ಶನ ಆಯ್ತು, ಶರಣಂದು ದರ್ಶನ ಆಯ್ತು. ಶರಣಲ್ಲ, ಶಿವಲಿಂಗಂದು. ಅವ ಶರಣ ಹೆಂಗೆ ಆಗ್ತಾನ ಅದನ್ನು ನೋಡ್ಬೇಕಲ್ಲ ನಾವು. ಅದಕ್ಕಾಗಿ ಸಿದ್ಧಲಿಂಗ ಲಜ್ಜಾನ ಸಿದ್ಧಲಿಂಗನ ಕೃಪಾ ಆಶೀರ್ವಾದ ಸಂಪೂರ್ಣವಾಗಿ ಶಿವಲಿಂಗನಿಗೆ ಆಗ್ತದ ಹೆಂಗೆ ಏನು ಅನ್ನೋದನ್ನು ನಾಳೆ ಅಂದರೆ ಮುಂದಾಗಳ ಹೇಳ್ಬೇಕಲ್ಲ ಒಂದು ದಿವಸ ನಿಮಗೆ. ಅದಕ್ಕೆ ನಾಳೆ ಇಲ್ಲ ನಾಡದ ಸನ್ನಿವೇಶ ಬರ್ತೈತಿ. ಅಜ್ಮಸ್ ರೊಟ್ಟಿ ತಯಾರದಾವ ನೀವು, ರೊಟ್ಟಿ ಬಿಡ್ಯಾಕತ್ತೀರಿ ಮನ್ಯಾಗ ರೆಡಿ ಆಗ್ಯಾವ. ಉತ್ಸವ ಅದು ಒಂದು ಉತ್ಸವನ. ನಮ್ಮಲ್ಲಿ ಒಟ್ಟು ಉತ್ಸವ ಮಾಡೋರು ನೋಡ್ರಿ. ಆ ರೊಟ್ಟಿ ತರುವಂಥ ಬುತ್ತಿ ಜಾತ್ರೆ ಅಂತಾರೆ ಅದಕ್ಕೆ, ಬುತ್ತಿ ಸಂಭ್ರಮ. ಅದಕ್ಕೆ ನಮ್ಮ ತಾಯಿಗಳೆಲ್ಲ ಬುತ್ತಿ ತೊಗೊಂಡು ಉತ್ಸವ ಮಾಡ್ಕೊಂಬರುವಂಥದ್ದು ಆವತ್ತಲ್ಲ, ಅಜ್ಮಸ್ ಅದನ್ನು 2ನೇ ತಾರೀಕು ಇಟ್ಕೊಳು. ಮತ್ತು ಯಾಕಂದ್ರೆ 4ನೇ ತಾರೀಕು ಮುಕ್ತಾಯ ಸಮಾರಂಭ. ಹಿಂಗೊಂದೊಂದು ಉತ್ಸವ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಇರುವಂಥ ವ್ಯವಸ್ಥೆ ಅಜ್ಮಸ್ ನಾ ಲೆಕ್ಕ ಹಾಕೀನಿ 2ನೇ ತಾರೀಕು ಇಡಬೇಕಂತ. ಆವತ್ತು ವ್ಯವಸ್ಥೆ ಮಾಡೋಣ. ಅಂತೂ ರೊಟ್ಟಿ ಬಡೀರನ್ನು ಹೇಳಕ್ಕೆ ನಾ ಇನ್ನೂ 2 ದಿವಸ ಐತಿ. ಅದರೊಳಗೆ ಇವತ್ತು ನೋಡ್ರಿ ನೀವು ನಿನ್ನೆ ಹೋಳಿಗೆ ಕೊಟ್ರಿ, ಇವತ್ತು ಹೋಳಿಗೆನ ಮಾಡಿ ಇವರು ಕಮಿಟಿಯವ್ರು ಬೆರಿಕದಾರ ಮತ್ತು ಸುಮ್ಕಾಯಿ ಯಾಕೆ ಕೆಡಿಸೋದತ್ತೇಳಿ ಅವ ಹೋಳಿಗೆ ಹೊಡೆಯವ್ರಿ. ಮತ್ತು ಅವ ಹೋಳಿಗೆ ನಿನ್ನೆ ಯಾಕೆ ಉಳಿದು ಒಣವು ತಿಂದಾರ. ಅದಕ್ಕೆ ಇವತ್ತು ಸ್ಯಾನ್ಯಾರಾದ್ರೆ ಅವರು ಆ ಹೋಳಿಗೆ ಒಳಗೆ ಹಾಲು ತಂದಾರ. ಹಾಲು ಹಬ್ಬ ನಾವು ನೋಡೇ ಬನ್ನಲ್ಲಿ ಒಂದು ಬೋಗಾಣಿ ತುಂಬಿಟ್ಟೈತಿ. ಹಾಲು ಉಳಿಸ್ಬೇಡ್ರಿ, ಹೆಚ್ಚಾಗಿ ನೀಡಿಸೋರು ನೀವು. ಯಾಕಂದ್ರೆ ನಾಳೆ ಹಾಲು ಉಳಿದು ಅಂದ್ರೆ ಮತ್ತೆ ಅವಕ್ಕೆ ಹೋಳಿಗೆ ಮಾಡತ್ತಾರೆ ನಿಮ್ಮ. ಅವ್ರು ಬೆರಿಕದಾರ ಇದ್ರ ಮೇಲೆ ಕಟ್ಟ್ಯಾವ್ರ ನಿಮ್ಮ ಮೇಲೆ ಹೋಳಿಗೆ ಅದಾವತ್ತೇಳಿ. ಹಾಲು ಅದಾವತ್ತು ಹೋಳಿಗೆ ಹಿಂಗೆ ಮಾಡಿಗಿಡವ್ರು. ಒಟ್ಟು ಹಿಂದೆ ಹೆಂಗಾರೆ ಮಾಡಿ ಹೋಳಿಗೆ ಹಾಲ ಖಾಲಿ ಮಾಡಿರಿ. ಅದರಾಗ ನಿಮಗೆ ಅದ್ಭುತ ಏನು ಅಂತ ಕೇಳಿದ್ರೆ ಇಟ್ಟೆಲ್ಲ ಪುರಾಣ ಹೇಳಕೈತಿದ್ದೀವಿ ನಾವು. ಇದು ಹೋಳಿಗೆ ಪವಾಡ, ಈ ರೊಟ್ಟಿ ಪವಾಡ ಯಾವ್ರಾಗ ಆಗ್ಯಾವ್ರಿ ಇವೆಲ್ಲ? ಇಂದ್ರಾನಗರದಾಗ ಅಲ್ಲ, ಈಗ ನಡೆದೈತಿ. ಇವು ಎಲ್ಲಿ ಆಗ್ಯಾವ ಅಂತ ಕೇಳಿದ್ರೆ ಮಾದನ ಹಿಪ್ಪರಿಗೆ ಆಗ್ಯಾವಿಲ್ಲ ಇವು. ಮಾದನ ಹಿಪ್ಪರಿಗೆ ಅವರ ಅಮ್ಮಗಳು ಎಲ್ಲ ಇವತ್ತು ರೊಟ್ಟಿ ತೊಗೊಂಡು ಬಂದಾರ. ನಿಮಗೆ ಬುತ್ತಿತ್ತು, ಅವ್ರ ಮನೆ ಬುತ್ತಿದ್ದಂಗೆ ಅದ. ಇವತ್ತು ಎಲ್ಲರೂ ಕೂಡಿ ಊಟ ಮಾಡುವಂಥ ವ್ಯವಸ್ಥೆ ಮಾಡೋಣ. ಒಂದೊಂದು ಇದ್ರಾಗ ಈ ಯೂಟ್ಯೂಬ್ದಾವ ನಿಮ್ದು ಹವಾ ಮಾಡಾಕತ್ತೇನೆ ಎಲ್ಲ ಕಡೆ. ಏನು ಬಡಿಬೇಕಂತ ಹೇಳಕತ್ತೇನೆ. ನುಡಿಮುತ್ತು ನಿಜಗುಣ ದೇವರು ಇಟ್ಟು ಬಡಿಬೇಕಂತ ಅದ್ರಾಗ ಇಂಗ್ಲೀಷದಾಗ ನನ್ನ ಪ್ರವಚನ ಬರ್ತೈತೆ ಅಂತ ಇವ್ರದ್ದು ಪ್ರವಚನ ಬರ್ತೈತೆ. ಬಡಿ ಹೋಗಿ ರೊಟ್ಟಿ ಬಡೀರಿ, ಹಿಂದೆಗಡಿಸಿ ನುಡಿಮುತ್ತು ಬಡೀರಿ. ಅದಕ್ಕಾಗಿ ದಾನದ ಪ್ರಭಾವ ಏನು ಅನ್ನೋದನ್ನು ನೀವು ಕೇಳ್ತಾ ಬಂದಿದ್ದೀರಿ. ಇನ್ನೂ ದಾನದ ಬಗ್ಗೆ ನಾಳೆ ಹೇಳೋದ. ನೀವು ಬರೇ ಊಟದ ದಾನ ಹೇಳ, ಈ ದಾನ ಅದು ಬೇರೆ ಐತಿನ. ನೀವು ಎಲ್ಲಿ ಕೊಡ್ತೀರಿ, ಏನು ನಡೆದೈತಿ, ನಿಮ್ಮದು ಹಂಗ ತುಡುಗಲೆ ಕೊಡೋ ಮಂದಿ ಬೇರೆ ಕಡೆ ಕೊಡ್ತಾರು, ಇಲ್ಲಿ ಕೊಡೋದಿಲ್ಲ. ಇಲ್ಲಿ ಕೊಡಲಿಕ್ಕೆ ಏನು ಆಕೈತಿ ಅದನ್ನೆಲ್ಲ ನಾಳೆ ಟೈಮ್ ಸಿಕ್ಕರೆ ನೋಡೋಣ ಅಂತ ಹೇಳಿ ಈಗ ಇತರ ಹೆಸರು ಬರೋದು ಲೀಲಾವ್. ಇಷ್ಟೆಲ್ಲ ಬಾಯ್ಪಾಟ್ ಮಾಡ್ಯಾನೆಲ್ಲ ಕರೆ ಅದೊಂದು ಲೀಲಾವ್ ಬಾಯ್ಪಾಟ್. ನಾವು ಬರೀ ಸವಾಲು ರೋಟ ಬಿದ್ದೈತಿ. ಅದಕ್ಕೆ ಲೀಲಾವ್ ಮಾಡ್ತೀವಿ. ಬೇಡ್ರಿ, ಬೇಡಿ ನೋಡ್ರಿ, ಮರುಗದಿರಿ, ಆಮೇಲೆ ಮರಗಾಕ ಹೋಗ್ಬೇಡ್ರಿ. ಮನುಷ್ಯನೊಳಗೆ ಇದು ಅದ್ಭುತ ಕಾರ್ಯಕ್ರಮ ರೀ. ನಾ ಹೇಳಾಗ್ತೇನಿಲ್ಲ, ಇಂದಿರಾನಗರ ಸೊಲ್ಲಾಪುರದೊಳಗೆ ಶರಣನ ಪುರಾಣ ಬಂಗಾರದ ಅಕ್ಷರದಿಂದ ಬರೆದಿಡುವಂಥ ಪುರಾಣ ಮಾಡಕತ್ತೀರಿ ನೀವು. ಏನು ಸಂಶಯನ ಇಲ್ಲ. ಎಲ್ಲ ಜನ ಈ ಕಡೆ ನೋಡಾಕತ್ತೈತೀರಿ, ಯೂಟ್ಯೂಬ್ದೊಳಗೆ ನೋಡಾಕತ್ತಾರ, ಲ್ಯಾವ್ದಾಗ ಇಟ್ಟಾರ ಅದನ್ನು ನೋಡಾಕತ್ಯಾರ, ಎಲ್ಲರೂ ನೋಡಾಕತ್ಯಾರ. ಇಂಥ ಅದ್ಭುತ ಕಾರ್ಯಕ್ರಮ ಮಾಡಾಕತ್ತೀರಿ ಅಂದಾಗ ಈ ಸವಾಲದಾಗ ಸಣ್ಣ ಆಗಬೇಡ್ರಿ. ಸವಾಲಲ್ಲ, ಲೀಲಾವದಾಗ ಸಣ್ಣ ಆಗಬೇಡ್ರಿ. ಬೇಡಿ ನೋಡ್ರಿ, ಅವನ ಪ್ರಭಾವ ಏನೈತಿ ಗೊತ್ತೂ ಐತಿ. ಆದ್ರೆ ಇನ್ನೂ ತಿಳ್ಕೋರಿ, ಇಂಥ ಅದ್ಭುತ ಕಾರ್ಯಕ್ರಮದೊಳಗೆ ನಾವು ಈ ತೊಟ್ಲ ಕಾಯಿ ಏನೇನು ಅವ್ರು ಮಾಡಾಕತ್ತಾರಲ್ಲ ಅದರೊಳಗೆ ತೊಗೊಂಡು ಮನ್ಯಾಗ ಜಗಲಿ ಮೇಲಿಟ್ಟು ನಿಮ್ಮ ಇಚ್ಛೆ ಏನದ ಅದನ್ನು ತಗೋರಿ, ಅದನ್ನು ಮನಸ್ಸು ಮಾಡ್ಕೊಂಡು ಮತ್ತು ಸುಮಾರು ಅವ್ರ ಮನೆ ಹಾಳಾಗಲಿ. ಇಚ್ಛಾ ಏನೈತೆ ಅಂದ ಕೂಡಲೇ ಶರಣ ನಿನ್ನ ಕಾಯಿ ತೊಗೊಂಡು ಹೋಗಿ ನಾವು ನಮ್ಮ ಜಗಲಿ ಮೇಲೆ ಇಡ್ತು, ಮಗ್ಗಲ್ದವ್ರ ಮನೆ ಹಾಳಾಗಿ ಹೋಗಲಿ, ಹಿಂಗಂದು ಬೇಡ್ಕೋಬೇಡ್ರಿ. ನಿಮ್ಮ ಮನೆಗೆ ಏನು ಬೇಕು ಅದನ್ನು ಬೇಡ್ಕೋರಿ. ಅಜ್ಮಸ್ ನಾನು ಗಳಿಸಿ ಮುಂದಿನ ವರ್ಷ ಅನ್ಕೊಳೋದು ಫಲ ಕೊಡ್ತಾನೆ. ಅಷ್ಟು ತಾಕತ್ತು ಶಿವಲಿಂಗ ಅಜ್ಜನಲ್ಲಿ ಐತಿ. ಇದ ಊರಾರು ಬೇಡಬೇಕು, ಹಿಂಗೆ ಬೇಡಬೇಕು, ಹಿಂಗೇನಿಲ್ಲ. ಇಬ್ಬರಿಗೆ ಅವ್ರು ಬಂದವ್ರು ಬೇಡ್ರಿ, ಮುಂದಿನ ತಯಾರಿ
ಬೇಡ್ರಿ ನೀವು, ಅದಕ್ಕೇನು ಹಂಚಬೇಡ್ರಿ. ಬೇಡ್ರಿ, ಎಲ್ಲ ಭಕ್ತರು ಬಂದವ್ರು ಬೇಡ್ರಿ, ಹೆಣ್ಮಕ್ಳು ಬೇಡ್ರಿ, ಗಣಮಕ್ಕಳು ಬೇಡ್ರಿ. ಹಾಂ, ಎಲ್ಲ ಆ ಜಾತಿ ಅವ್ರ, ಈ ಜಾತಿ ಅವ್ರ, ನಮ್ಮ ಜಾತಿ ಅವ್ರು, ಹಿಂಗೆಲ್ಲ ಎಲ್ಲರೂ ಭಕ್ತಿ ಯಾರೈತೆ ಅವರೆಲ್ಲ ಬೇಡ್ರಿ. ಕೊಯ್ ಮಾಡಬೇಡ್ರಿ. ಅದ್ರಾಗ ಬೇಡು ಮನಸ್ಸು ಇಟ್ಕೊಂಡು ಎದ್ದು ಹೋಗಬೇಡ್ರಿ. ಬೇಡು ಧೈರ್ಯನೇ ಬೇಡ್ರಿ. ಶಕ್ತಿ ಮೀರಿ ಭಕ್ತಿ ಮೀರಿ ಬೇಡುವಂಥ ವ್ಯವಸ್ಥೆ ಮಾಡಿರಿ. ಅವ್ರು ಏನೇನು ಇಟ್ಟಾರ ಇನ್ನೂ ನನಗೆ ಹೇಳಿಲ್ಲ. ಬರ್ರಿ, ಯಾರು ಹೇಳೋರು ಕಲ್ಲ ಮಾಡಬೇಡ್ರಿ, ಬೇಡ್ರಿ. ಯಾರು ಎದ್ದು ಹೋಗಬೇಡ್ರಿ. ಮಂಗಳಾಚರಣೆ ಮುಗಿತಕ್ಕ ಎದ್ದು ಹೋಗಬೇಡ್ರಿ. ಯಾಕಂದ್ರೆ ಮನೆ ಹೇಳಿನ ಬಹುತಗಯ್ಯ ತೋಡಿಬಿ ಟೈಮ್ ಹೋತೀಗ. ಇನ್ನು ಇರೋದ ಒಂದು 5-6 ದಿವಸ ಅಟ್ಟ ಹೊಡೆದೈತಿ. ಮಂಗಳಾಚರಣೆ ಆಗೋ ತಕ್ಕ ಹೋಗಬೇಡ್ರಿ. ಆ ಪದ್ಧತಿ ಅಲ್ಲ. ಯಾಕಂದ್ರೆ ಇಡೀ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಜನ ನಿಮ್ಮನ್ನು ನೋಡಾಕತ್ಯಾರ. ಎಷ್ಟು ಶಾಂತ ಅದಾರಪ್ಪ ಅನಿಸೋಬೇಕು. ಇಂದಿರಾನಗರ ಜನ ಏನು ಎದ್ದು ಹೋಗ್ಕಾವಲೆ, ಊಟಕ್ಕೆ ಕಂಡಾವೆಲ್ಲ ಬರೀ ಊಟಕ್ಕೆ ಹೋಗ್ಕಾವ ಅನ್ನಬಾರ್ದು. ಶಾಂತ ರೀತಿಯಿಂದ ಕುಳಿತು ಇದನ್ನೇನು ಲೀಲಾವ್, ಈ ಲೀಲಾವ್ ಬೇಡದ್ದು ಅವ್ರು ನೋಡ್ತಾರೆ. ನೀವು ಬಿಡಬೇಡ ಸಂಬೋಡ. ಅದನ್ನು ಒಟ್ಟು ಎಲ್ಲರಿಗೂ ಕಾಣಂಗಿಡ್ರಿ. ಯಾರು ಬೇಡ್ತಾರೋ ಅವ್ರ ಕಡೆ ಹೆಚ್ಚಿಡ್ರಿ. ಅದೆಲ್ಲ ಕಡೆ ಹೋಗ್ತೈತಿ. ಅದಕ್ಕಾಗಿ ಎಲ್ಲರೂ ಭಕ್ತಿಯಿಂದ ಬೇಡ್ರಿ. ಒಮ್ಮೆ ಬಂತ್ರಾಳದೊಳಗೆ ಬಂತ್ರಾಳ ಶಿವಗಳು ಪುರಾಣ ಇಟ್ಟಾಗ ಪೆನ್ ಸಾಲಿಗೆ ಹೋಗೋ ಹೊತ್ನಾಗೇನು ಪೆನ್ ಅಂತೇಳಿ ಒಂದು ಲೀಲಾವ್ ಇಟ್ಟರೆ 1 ಲಕ್ಷ ರೂಪಾಯಿಗೆ ಹೋಗಿತ್ತು ಪೆನ್. 10 ವರ್ಷದಿಂದ 20 ವರ್ಷದಿಂದ ಬಡದ್ರೆ ಆಗೋದೇನೈತಿ. ಬೇಡೋದು ಹೇಳಾಕೈತೇನೆ. ಅಲ್ಲಿ ಬೇಡೋ ಅವರೇ ಆತಪ್ಪ ಭಾರಿ, ಅಲ್ಲಿ ಇಲ್ಲಿ ಭಾರಿ ಆಗ್ಬೇಕು. ಅದು ಎದಕ್ಕರೇ ರೀ, ದಂಡ ಕೊಡ್ತೀರಿ, ದವಾಖಾನೆಗೆ ಹಾಕ್ತೀರಿ, ಕೋರ್ಟಿಗೆ ಹಾಕ್ತೀರಿ, ಕಚೇರಿಗೆ ಹಾಕ್ತೀರಿ, ತುಡುಗಲೆ ಕೊಟ್ಟು ಟೇಬಲ್ ಬಡ್ಡ್ಯಾಗ ಪೊಲೀಸ ಕಾಲಿ ಒದಸೊಂದು ಅಲ್ಲಿ ಕೊಟ್ಟು ಬರ್ತಿರ್ಲ. ಅವೆಲ್ಲ ಬ್ಯಾಡ ಅಂದ್ರಿ, ದವಾಖಾನೆ ಬ್ಯಾಡ ಅಂದ್ರಿ, ಈ ಲೀಲಾವದೊಳಗೆ ಬೇಡ್ರಂತ ಹೇಳಿ ಭಾಳ ಬೇಯಬಾರ್ದು ಅಂತೇಳಿ ಇಟ್ಕೊಬಿಟ್ಟು ಬಿಡ್ತೀವಿ. ಬರ್ಲ್ಯಾ ನಾವೇ